ವೀಕ್ಷಕರೇ 2026ರಲ್ಲಿ ಕುಂಭ ರಾಶಿಯವರಿಗೆ 3 ಅಮೂಲ್ಯವಾದ ಗುಟ್ಟುಗಳು ಯಾವುದು? ಈ ವರ್ಷ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಅತಿ ಅಮೂಲ್ಯವಾಗಿರತಕ್ಕಂತಹ ಸೀಕ್ರೆಟ್ ಯಾವುದು? 3 ಅಮೂಲ್ಯವಾದ ಎಚ್ಚರಿಕೆಗಳು ಯಾವುದು? 3 ಅಮೂಲ್ಯವಾದ ಪರಿಹಾರಗಳು ಯಾವುದು? ಈ 3ರ ಗುಟ್ಟು ಇದು ಇಷ್ಟೇ ತಿಳಿದು ಬಿಟ್ರೆ ಸಾಕು, 2026 ಅತ್ಯಂತ ಯಶಸ್ವಿಯಾಗಿ ಕಳೆಯೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ತಿಳಿಬೇಕು. ಯೂಟ್ಯೂಬ್ ನಲ್ಲಿ ನೀವು ಸಾಕಷ್ಟು ವಿಡಿಯೋ ನೋಡಿರ್ಬೋದು, ಆದ್ರೆ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗುತ್ತೆ. ಯಾಕೆ ಸ್ಪೆಷಲ್ ಅನ್ನೋದು ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ವೀಕ್ಷಕರೇ, ವಾಯುವೇ ನಿಮ್ಮ ತತ್ವ, ಶನಿದೇವನೇ ನಿಮ್ಮ ಅಧಿಪತಿ, ವೈಚಾರಿಕತೆಯೇ ನಿಮ್ಮ ಶಕ್ತಿ, ನೀವು ಹರಿಯುವ ಗಾಳಿಯಂತೆ ಇವತ್ತಿಗೂ ಸ್ವತಂತ್ರರಾಗಿರುವಂಥದ್ದು. ಯಾರೋ ಹಾಕಿದ ಹಾದಿಯಲ್ಲಿ ನಡೆಯೋರಲ್ಲ, ಹೊಸ ಹಾದಿ ಸೃಷ್ಟಿಸುವಂತಹ ಕ್ರಾಂತಿಕಾರಿ ನೀವು. ಇನ್ನು ನಿಮ್ಮ ಮೌನದ ಹಿಂದೆ ಸಾವಿರಾರು ವಿಚಾರಗಳಿರ್ತವೆ, ನಿಮ್ಮ ನಗುವಿನ ಹಿಂದೆ ಅಚ್ಚರಿಯ ಜ್ಞಾನ ಇರುತ್ತೆ. ಗುಂಪಿನಲ್ಲಿದ್ರೂ ಕೂಡ ವಿಭಿನ್ನವಾಗಿ ಕಾಣುವಂತಹ ಧ್ರುವತಾರೆ. ಮಾನವೀಯತೆಯೇ ನಿಮ್ಮ ಮಂತ್ರ ಆಗಿರ್ತಕ್ಕಂಥದ್ದು, ಬುದ್ಧಿವಂತಿಕೆಯೇ ನಿಮ್ಮ ತಂತ್ರ ಆಗಿರುವಂಥದ್ದು ಇದೇ ಕುಂಭರಾಶಿಯ ಅಸ್ತಿತ್ವ ಅಂತ ಹೇಳ್ಬೋದು. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತಂದ್ರೆ ಶನಿ ಅಧಿಪತಿ. ನೋಡಿ, ನ್ಯಾಯಪ್ರಿಯತೆ, ಶನಿ ಅಂತಂದ್ರೆ ನ್ಯಾಯಕಾರಕ, ಶಿಸ್ತು, ಆಳವಾಗಿರ್ತಕ್ಕಂಥ ಸಂಶೋಧನಾ ಮನೋಭಾವ ನಿಮ್ಮಲ್ಲಿರ್ತಕ್ಕಂಥದ್ದು. ನೀವು ಹೊರಗಿನ ಪ್ರಪಂಚಕ್ಕೆ ಕಠಿಣವಾಗಿ ಕಂಡ್ರೂ ಕೂಡ ಒಳಗಿನ ಒಂದು ಮನಸ್ಸಿನಲ್ಲಿ ತುಂಬಾ ಮೃದುವಾದ ಸ್ವಭಾವ ಇರುತ್ತೆ. ಹೊರಗಿನ ಜನರಿಗೆ ಕಠೋರತೆ ಕಂಡ್ರೂ ಕೂಡ ನಿಮ್ಮಲ್ಲಿ ಮಾನವೀಯತೆಯ ಮೌಲ್ಯ ಇರತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಇನ್ನು ವಾಯುತತ್ವ ಅಲ್ವಾ, ಹೊಸ ಆಲೋಚನೆಗಳು, ಕಲ್ಪನಾ ಲಹರಿ ಮತ್ತೆ ಸೃಜನಶೀಲತೆಗೆ ನಿಮ್ಮ ರಕ್ತದಲ್ಲೇ ಇರತಕ್ಕಂಥದ್ದು. ಸದಾ ಕಾಲ ಯಾವುದೋ ಒಂದು ಹೊಸ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಸ್ಥಿರ ರಾಶಿ ಅಂದ್ರೆ ಗಾಳಿಯ ತತ್ವವಿದ್ರೂ ಕೂಡ ನಿಮ್ಮ ನಿರ್ಧಾರಗಳಲ್ಲಿ ಒಂದು ಸ್ಥಿರತೆ ಇರುತ್ತೆ. ಒಮ್ಮೆ ಸರಿ ಎಂದು ಅನಿಸಿದ್ರೆ ಅದನ್ನ ಸಾಧಿಸುವವರೆಗೆ ಎಷ್ಟೇ ಸಮಯವಾದ್ರೂ ಕೂಡ ತಾಳ್ಮೆಯಿಂದಿರುವಂಥದ್ದು, ಜಾಣ್ಮೆಯಿಂದಿರುವಂಥದ್ದು, ಬುದ್ಧಿವಂತಿಕೆಯಿಂದಿರುವಂಥದ್ದು, ಸಮಯ ಪ್ರಜ್ಞೆ ಇರ್ತಕ್ಕಂಥದ್ದು, ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಅದು ಕುಂಭರಾಶಿಯವರು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇನ್ನು ಪರೋಪಕಾರಿ, ಪರಸಹಾಯ ಮಾಡೋದ್ರಲ್ಲ ನಿಸ್ಸೀಮರು. ಯಾವತ್ತಿಗೂ ಸಮಾಜದ ಬಗ್ಗೆ, ಮನೆತನದ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ನಿಮಗೆ ಕೊಟ್ಟಿರ್ತಕ್ಕಂಥ ಕಾಳಜಿಗಳ ಬಗ್ಗೆ ಸದಾ ಒಂದು ಅದರದೇ ಆದಂತ ಒಂದು ಗೌರವ ಇರುತ್ತೆ. ಆ ಗೌರವವನ್ನ ಕಾಪಾಡ್ಕೊಂಡು ಹೋಗುವಂಥದ್ದು, ಒಂದು ಜವಾಬ್ದಾರಿ ಕೊಟ್ಟರು ಅಂತಂದ್ರೆ ಅದನ್ನು ಪೂರ್ಣವಾಗಿ ನಿಭಾಯಿಸ್ತಕ್ಕಂಥದ್ದು, ಮತ್ತೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಸಹಾಯ ಮಾಡ್ಬಿಡೋಣ ಅನ್ನುವಂತಹ ಮನಸ್ಥಿತಿ. ಯಾರೋ ಏನೋ ಕಷ್ಟ ಅಂತ ಹೇಳ್ಕೊಂಡ್ಬಿಟ್ರು ಅಂದ್ರೆ ಮುಗಿದೋಯ್ತು, ಅವರಿಗೆ ಸಹಾಯ ಮಾಡ್ತಾ ಇರೋದೆ. ಜನರ ಕಷ್ಟಕ್ಕೆ ಮಿಡಿಯುವಂತಹ ಮತ್ತೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಗುಣ ನಿಮ್ಮನ್ನ ವಿಶೇಷ ವ್ಯಕ್ತಿಯನ್ನಾಗಿ ಮಾಡಿಸ್ತಾ ಇರತಕ್ಕಂಥದ್ದು. ಇನ್ನು ಬುದ್ಧಿವಂತಿಕೆ ಏನು ಬರ, ನಿಮ್ಮ ಮಾತಿಗಿಂತ ಕೃತಿಯೇ ಹೆಚ್ಚು ನಿಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು. ಏನ್ ನೀವು ಮಾತಾಡ್ತೀರಿ ಅದನ್ನೇ ಕೃತಿಯಲ್ಲಿರುತ್ತೆ. ಸುಳ್ಳು ಹೇಳಬೇಕು, ಮೋಸ ಮಾಡ್ಬೇಕು ಅನ್ನುವಂಥದ್ದು ಇಲ್ವೇ ಇಲ್ಲ. ಇನ್ನು ವಿಷಯಗಳನ್ನ ತಾರ್ಕಿಕವಾಗಿ ವಿಶ್ಲೇಷಿಸುವಂತಹ ನೀವು ಸದಾ ಮುಂದಿರ್ತಕ್ಕಂಥದ್ದು. ಎಷ್ಟೊಂದು ವಿಶೇಷವಾಗಿದೆ ಈ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಒಂದು ಅರ್ಧ ಗಂಟೆನೂ ಕೂಡ ಸಾಲೋದಿಲ್ಲ, ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. ಬಹಳ ಖುಷಿ ಆಗುತ್ತೆ. ಇನ್ನ ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ 3 ಅತ್ಯಂತ ಗುಟ್ಟುಗಳು ಯಾವುದು ಈ 2026 ಸಕ್ಸಸ್ ಆಗೋದಕ್ಕೆ? 3 ಎಚ್ಚರಿಕೆ ಯಾವುದು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ವಿ ಅಲ್ವಾ? ಅದರಲ್ಲಿ ಈಗ ನಾವು ಮೊದಲಿಗೆ 3 ಎಚ್ಚರಿಕೆ ಏನಿದೆ ಈ ವರ್ಷ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನ ತಗೊಳ್ಳೋಣ. ಬಹಳ ವಿಶೇಷವಾಗಿ ಎಚ್ಚರಿಕೆ ಅಂತ ಬಂದಾಗ ಈ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಜಾಗರೂಕರಾಗಿರಬೇಕು ಅಂತಂದ್ರೆ, ದೊಡ್ಡ ಮೊತ್ತದ ಹಣ ಯಾರಿಗಾದ್ರೂ ಸಾಲ ಕೊಡ್ತಾ ಇದ್ದೀರಾ, ನೀವು ಎಲ್ಲಿಂದೋ ಸಾಲ ತರ್ತಾ ಇದ್ದೀರಾ, ಯಾವುದೋ ಒಂದು ಬಾಂಡ್ಗಳಿಗೆ ಸಹಿ ಹಾಕ್ತಾ ಇದ್ದೀರಾ, ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಹೊಸ ದುಡ್ಡನ್ನು ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಇಂಥ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಹೊಸ ವಸ್ತು ಖರೀದಿ ಮಾಡ್ತಾ ಇದ್ದೀರಿ, ವಜ್ರಾಭರಣ, ಚಿನ್ನ ಅಥವಾ ಬೆಲೆ ಬಾಳುವಂತ ವಸ್ತು ಅಥವಾ ಶೇರು, ಮ್ಯೂಚುವಲ್ ಫಂಡ್, ಅಥವಾ ನೀವು ಯಾವುದೇ ಒಂದು ಸೈಟ್ ತಗೋತಾ ಇದ್ದೀರಾ, ಮನೆ ಕೊಳ್ತಾ ಇದ್ದೀರಾ, ಆಸ್ತಿ ಕೊಳ್ತಾ ಇದ್ದೀರಾ, ಅಥವಾ ಯಾರಿಗೂ ಸಾಲ ಕೊಡ್ತಾ ಇದ್ದೀರಾ ಅಥವಾ ಸಾಲ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ ಇದೇನು ಹಣಕಾಸಿಗೆ ಸಂಬಂಧಿಸಿರತಕ್ಕಂತ ವ್ಯವಹಾರಗಳ ಬಗ್ಗೆ ಈ ವರ್ಷ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಇದು ಎಚ್ಚರಿಕೆ, ಇದು ಈ ವರ್ಷದಲ್ಲಿರುವಂತದ್ದು.
ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಅಂತಲ್ಲ, ಎಚ್ಚರಿಕೆ ಯಾರೋ ಮಾಡ್ಬಿಡ್ತಾರೆ ಅಥವಾ ಇವ್ರು ಕೊಟ್ಬಿಡ್ತಾರೆ ಅಥವಾ ಅವ್ರು ನಂಬೋದ್ ಬಿಡೋಪ್ಪ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋಣ, ಈ ರೀತಿ ಅಸಡ್ಡೆ ಮಾಡೋ ಹಾಗಿಲ್ಲ ಅಥವಾ ಅಲಕ್ಷ್ಯ ಮಾಡೋ ಹಾಗಿಲ್ಲ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. 2026ರ ಪ್ರಮುಖವಾದ ಎಚ್ಚರಿಕೆ ಇದು, 1ನೇ ಎಚ್ಚರಿಕೆ. ಇನ್ನು 2ನೇ ಎಚ್ಚರಿಕೆ, ಒಂಟಿತನಕ್ಕೆ ಶರಣಾಗಬಾರದು. ಅಂದ್ರೆ ಏನು? ಕೆಲವೊಮ್ಮೆ ನಿಮಗೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ಯಾರು ನಂಬ್ತಾ ಇಲ್ಲ, ನನ್ನ ವಿಚಾರಧಾರೆಗಳು ಯಾರು ತಿಳ್ಕೊಳ್ತಾ ಇಲ್ಲ, ನನ್ನ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತ ಫೀಲಿಂಗ್ ಇರುತ್ತೆ. ಅದರ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಹೆಂಗಿರ್ಬೇಕು ಅನ್ನೋದು ನಾನು ಮುಂದೆ ಇದೇ ವಿಡಿಯೋದಲ್ಲಿ ನಿಮ್ಗೆ ಮುಂದೆ ತಿಳಿಸ್ತೀನಿ. ಆದ್ರೆ ನೀವೇನ್ ಮಾಡ್ಬೇಕು, ಸದಾ ಚಟುವಟಿಕೆಯಿಂದಿರಿ, ಸದಾ ಜನಗಳ ಜೊತೆಯಲ್ಲಿ ಬೆರೆಯುವಂತ ಸ್ವಭಾವ ನಿಮ್ದು. ಒಂಟಿಯಾಗಿ ಕೂರೋದು ಆಗ್ಲಿ, ಚಿಂತೆ ಮಾಡೋದಾಗ್ಲಿ, ಈ ತರ ಮಾಡೋ ಹಾಗಿಲ್ಲ. ನೀವು ಕೆಲಸ ಮಾಡ್ತಾ ಇರೋದು, ಆಕ್ಟಿವ್ ಆಗಿರೋದು, ಸ್ನೇಹಿತರ ಜೊತೆ ಬೆರೆಯೋದು ಅಥವಾ ಏನಾದ್ರೂ ಒಂದು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರುವಂತಹದ್ರ ಕಡೆ ಗಮನ ಕೊಡಬೇಕು. ಬಹಳ ಮುಖ್ಯವಾಗಿ ಮನೆ ಸದಸ್ಯರ ಜೊತೆಯಲ್ಲಿ ಅನ್ಯೂನ್ಯವಾಗಿರುವಂತದ್ದು ಬಹಳ ಮುಖ್ಯ. ಹಾಗಾಗಿ ಇದು ಕೂಡ 2ನೇ ಎಚ್ಚರಿಕೆ ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಪ್ರಮುಖ ಎಚ್ಚರಿಕೆ ಯಾವುದು ಈ ವರ್ಷದಲ್ಲಿ ಅಂತಂದ್ರೆ, ಕೆಲಸದ ಒತ್ತಡದಲ್ಲಿಯೂ ಕೂಡ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸೋದು, ಆರೋಗ್ಯದ ಕಡೆ ಗಮನ ಕೊಡೋದು. ಇನ್ನು ಈ ಮುಖ್ಯವಾಗಿ ಈ ಕಾಲು ಮತ್ತು ನರಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಆರೋಗ್ಯದ ಬಗ್ಗೆ, ಆರೋಗ್ಯ ಬೇವೆ ಭಾಗ್ಯ ಅಲ್ವಾ? ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನೀವು ಚೆನ್ನಾಗಿರ್ತೀರ, ನೀವಿದ್ರೇನೆ ಎಲ್ಲ, ನೀವೇ ಇಲ್ಲ ಅಂದ್ರೆ ಏನಿದೆ? ಹಾಗಾಗಿ ನಿಮ್ಮಿಂದಲೇ ಎಲ್ಲ ಅಂತಂದ ಮೇಲೆ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಜಾಗರೂಕತೆಯನ್ನ ವಹಿಸಬೇಕಾಗುತ್ತೆ. ಸರಿಯಾದ ಟೈಮ್ ಟು ಟೈಮ್ ಊಟ, ನಿದ್ದೆ, ಕೆಲಸ, ವಾಕಿಂಗ್, ವ್ಯಾಯಾಮ, ಯೋಗ, ಧ್ಯಾನ, ಈ ತರದ್ದೆಲ್ಲ ಅಳವಡಿಸ್ಕೊಳ್ಳಿ. ಈ ವರ್ಷದಲ್ಲಿ ಆರೋಗ್ಯ ಆಕ್ಟಿವ್ ಆಗಿರುತ್ತೆ, ಫಿಸಿಕಲಿ ಫಿಟ್ ಆಗಿರ್ತೀರಿ, ನಿಮ್ ಕೆಲಸನೂ ಕೂಡ ತುಂಬಾ ವೇಗವಾಗಿ ಫಾಸ್ಟ್ ಆಗಿ ಬೆಳೀತದೆ. ಇನ್ನು 3 ಎಚ್ಚರಿಕೆಗಳಾಯ್ತಾ? ಇನ್ನು 3 ಮುಖ್ಯವಾಗಿರ್ತಕ್ಕಂಥ ಗುಟ್ಟುಗಳು ಯಾವುದು ಅಂದ್ರೆ, ನೀವ್ ಏನ್ ತಿಳಿದಿರ್ಬೇಕು ಈ 2026 ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಯಾವ್ದ್ರ ಬಗ್ಗೆ ಅರಿವಿರ್ಬೇಕು ನಿಮ್ಗೆ ಏನ್ ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನೀಗ ಇದುವರೆಗೂ ಕೇಳಿರೋದು ಒಂದು ಭಾಗ, ಈಗಿದೆ ನೋಡಿ ನಿಜವಾದ ವಿಡಿಯೋ. ಅದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಆ 3 ಗುಟ್ಟುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ, ಭಾರತದ ನಂಬರ್ 1 ಜಾತಕ ಇದು. ಅಂದ್ರೆ 80 ರಿಂದ 100 ಪುಟ ಇರುತ್ತೆ ಇದರಲ್ಲಿ. ಇಡೀ ಜೀವನದ್ದೇ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಬಹಳ ವಿಶೇಷವಾಗಿ ಕುಂಭರಾಶಿಯವರಿಗೆ 2026ರಲ್ಲಿ ಆ ಪ್ರಮುಖವಾದ 3 ಗುಟ್ಟುಗಳು ಯಾವುದು ಅಂತಂದ್ರೆ, ಬಹಳ ವಿಶೇಷವಾಗಿ ನಿಮ್ಮ ಐಡಿಯಾಗಳನ್ನ ಅಥವಾ ನಿಮ್ಮ ಯೋಜನೆಗಳನ್ನ ಎಲ್ರ ಮುಂದೆ ಇಟ್ಟು ಬಿಡಬಾರದು. ಅಂದ್ರೆ ಗುಪ್ತ ಶತ್ರುಗಳ ಬಗ್ಗೆ ಗಮನ ಇರಬೇಕು. ಅಂದ್ರೆ ನಿಮ್ಮನ್ನ ಓವರ್ಟೇಕ್ ಮಾಡ್ತಕ್ಕಂತ ಜನಗಳಿದ್ದಾರೆ, ನಿಮ್ಮ ನಡೆಯನ್ನ ಗಮನಿಸುವಂತ ಜನ ಇದ್ದಾರೆ, ನೀವ್ ಏನ್ ಮಾಡ್ತಾ ಇದ್ರಿ ಅದನ್ನ ಕಾಪಿ ಮಾಡುವಂತ ಜನ ಇದ್ದಾರೆ, ಮತ್ತು ನಿಮ್ಮ ಒಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸುವಂತ ಜನ ಇದ್ದಾರೆ. ಯಾಕಂದ್ರೆ ನೀವು ಡಿಫ್ರೆಂಟ್ ಅಲ್ವಾ.
ಯಾವುದೇ ಮಾಡಿದ್ರು ಕೂಡ ಡಿಫ್ರೆಂಟ್ ಆಗಿ ಮಾಡ್ತೀರಿ, ಏನೇ ಯೋಜನೆ ರೂಪಿಸಿದ್ರು ಡಿಫ್ರೆಂಟ್ ಆಗಿ ಮಾಡ್ತೀರಿ. ಹಾಗಾಗಿ ನೀವು ಸ್ವಲ್ಪ ಸ್ಪೆಷಲ್, ನಿಮ್ಮ ಮೇಲೆ ಸ್ವಲ್ಪ ಜನಗಳ ಕಡೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ನೀವು ನಿಗಾ ವಹಿಸಬೇಕು. ಎಲ್ಲೂ ಕೂಡ ನಿಮ್ಮ ವೈಯಕ್ತಿಕ ಸೀಕ್ರೆಟ್, ನಿಮ್ಮ ಕೆಲಸದ ಬಗ್ಗೆನೇ ಆಗ್ಲಿ ಅಥವಾ ನಿಮ್ಮ ಗೌಪ್ಯ ಮಾಹಿತಿಗಳ ಬಗ್ಗೆ ಆಗ್ಲಿ ಎಲ್ಲಿ ಸೋರಿಕೆ ಮಾಡಬಾರದು. ಇದನ್ನು ತಿಳಿದಿರ್ಬೇಕು. ನೀವು ಗೌಪ್ಯವಾಗಿದ್ದುಕೊಂಡು ಕೆಲಸ ಆಗೋವರೆಗೂ ಶಾಂತವಾಗಿರ್ಬೇಕು. ಕೆಲಸ ಆದ್ಮೇಲೆ ಎಲ್ಲರಿಗೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಈ ವಿಚಾರ ನೀವು ತಿಳಿದಿರ್ಬೇಕು. ನೀವೇನ್ ಮಾಡ್ಬಿಡ್ತೀರಿ, ಸಡನ್ ಆಗಿ ಬಂದ್ಬಿಡೋದು, ಎಲ್ಲ ಓಪನ್ ಆಗಿ ಹೇಳ್ಬಿಡೋದು, ಸೀಕ್ರೆಟ್ ಹೇಳ್ಬಿಡೋದು, ಸುಮ್ನೆ ಪೇಚಿಗೆ ಸಿಕ್ಕಾಕೊಂಡು ಸಮಯ ಹಾಳು ಮಾಡ್ಕೊಂಡು ಮಾನಸಿಕವಾಗಿ ತೊಂದರೆ ಅನುಭವಿಸೋದು. ಇದ್ರ ಬಗ್ಗೆ ಈ ವರ್ಷ ಕಡಿವಾಣ ಹಾಕ್ಲೇಬೇಕು. ನೀವು ಗುಪ್ತವಾಗಿರ್ಬೇಕು. ನೀವಾಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಎರಡನೇ ಮುಖ್ಯವಾಗಿರ್ತಕ್ಕಂತಹ ಗುಟ್ಟು ಯಾವುದು ಅಂತಂದ್ರೆ, ಈ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ ಅಥವಾ ಹಣ ವ್ಯಯ ಮಾಡುವಂತದ್ರ ವಿಚಾರದಲ್ಲಾಗ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ನೀವು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಥವಾ ಎಲ್ಲಿ ಖರ್ಚಾಗ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ, ಎಲ್ಲಿ ದುಡ್ಡು ಪೋಲ್ ಆಗ್ತಾ ಇದೆ. ನಾನು 2025ರಲ್ಲಿ ಏನೇನ್ ತಪ್ಪುಗಳನ್ನು ಮಾಡ್ಬಿಟ್ಟಿದೀನಿ, ಆ ತಪ್ಪುಗಳನ್ನ ನಾನು ಇಲ್ಲಿ ಯಾವ ರೀತಿ ಸರಿಪಡಿಸ್ಕೋಬೇಕು, ಅದು ನಿಮ್ಮಿಂದನೇ ಸಾಧ್ಯ. ಅದಕ್ಕೆ ಹಣಕಾಸಿಗೆ ನೀವು ಬೆಲೆಯನ್ನು ಕೊಡಬೇಕು, ದುಡ್ಡಿಗೆ ಬೆಲೆ ಕೊಡಬೇಕು. ದುಡಿಮೆಯ ರೆವೆನ್ಯೂ ಜಾಸ್ತಿ ಮಾಡೋದ್ರ ಕಡೆ ಏನಿದೆ ನಿಮ್ಮಲ್ಲಿ ಪ್ಲಾನ್, ಅದನ್ನ ರೂಪಿಸ್ಕೋಬೇಕಾಗತ್ತೆ. ಚಿಕ್ಕದೇ ಇರ್ಬೋದು. ಈಗ ಎಕ್ಸಾಂಪಲ್, ಪ್ರತಿದಿನ 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡೋಣ ಅಥವಾ ಪಾರ್ಟ್ ಟೈಮ್ ಮಾಡೋಣ, ಅದೇ 1 ಅವರ್. ಅಥವಾ ನೀವು ಮೊಬೈಲ್ ಬಳಕೆ ಮಾಡೋದ್ರಲ್ಲಿ ಅದನ್ನ ಕಡಿಮೆ ಮಾಡ್ಕೊಂಡು ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ಆ ಟೈಮ್. ನೋಡಿ ಹೇಗಿರುತ್ತೆ ಬದಲಾವಣೆ. 1 ವರ್ಷದಲ್ಲಿ ಎಷ್ಟು ಬದಲಾವಣೆ ತರುತ್ತೆ ಅಂತಂದ್ರೆ ನೀವೇ ನಂಬೋದಕ್ಕೆ ಅಸಾಧ್ಯ ಆಗತ್ತೆ. ಇದನ್ನ ಫಾಲೋ ಮಾಡ್ಬೇಕು. ನೀವು ನೋಡಿ, ಇದ್ರ ಬಗ್ಗೆ ನಿಮ್ಗೆ ಗಮನ ಇರ್ಲಿ. ಯಾಕಂದ್ರೆ ನೀವೇ ಅಲ್ವಾ, ನೀವ್ ಏನ್ ಮಾಡಿದಿರಿ, ನೀವೇನ್ ತಪ್ಪು ಮಾಡಿದಿರಿ, ನೀವೆಲ್ಲಿ ದುಡುಕಿದಿರಿ, ನೀವೆಲ್ಲಿ ಎಡವಿದಿರಿ, ನೀವೇ ಅದ್ರ ಸರಿ ಮಾಡ್ಕೋಬೇಕಲ್ವಾ. ಅದನ್ನ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ, ಇಲ್ಲಿ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ, ಇದನ್ನ ನಾನು ಈ ತರ ಮಾಡೋ ಹಾಗಿಲ್ಲ, ನಾನು ಈ ವರ್ಷದಲ್ಲಿ ಅದನ್ನ ಮಾಡಲ್ಲ ಅನ್ನುವಂತಹ ನಿರ್ಬಂಧನೆಗಳನ್ನ ನೀವು ಹಾಕೋಬೇಕಾಗತ್ತೆ. ಈ ಗುಟ್ಟು ನಿಮ್ಗೆ ತಿಳಿದಿರಬೇಕಾಗತ್ತೆ. ಇದು ಎರಡನೇ ಎಚ್ಚರಿಕೆ, ನಿಮಗ್ ಗಮನ ಇರಲಿ. ಇನ್ನು ಮೂರನೇ ಎಚ್ಚರಿಕೆ ಯಾವುದು? ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಫಲ ನಿಮಗೆ ಈ ವರ್ಷ ಇದೆ. ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವನಾಗಿರ್ತಕ್ಕಂಥದ್ರಿಂದ ಈ ಶಾರ್ಟ್ ಕಟ್ ಹೂಡಿಕೆಗಳನ್ನು ಯಾವುದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರಾಮಾಣಿಕವಾದ ಪ್ರಯತ್ನ ಪಟ್ರೆ ವಿಳಂಬವಾದ್ರೂ ಪರವಾಗಿಲ್ಲ, ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅಂದ್ರೆ ಏನು, ಇದು ತಿಳಿದಿರ್ಬೇಕು ನೀವು. ನಾನೇನೋ ಒಂದು ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ, ನನಗೆ ಸಡನ್ ಆಗಿ ಸಕ್ಸಸ್ ಸಿಗ್ಲಿಲ್ಲ, ಲಾಭ ಆಗ್ತಾ ಇಲ್ಲ, ನನಗೆ ಜಲ್ದಿ ಇದು ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಆತುರದಿಂದ ನೀವೇನಾದ್ರೂ ಅದರಿಂದ ಕ್ವಿಟ್ ಮಾಡಿದ್ರೆ ಅಥವಾ ಹಿಂದೆ ಸರಿದ್ರೆ ಅದನ್ನ ಬಹಳ ದೊಡ್ಡ ನಷ್ಟ ಆಗತ್ತೆ. ಅದ್ರ ಬಗ್ಗೆ ನೀವು ತಿಳಿದಿರ್ಬೇಕು. ಯಾವ ಕೆಲಸಕ್ಕೆ ಕೈ ಹಾಕಿರ್ತೀರಿ ಅದನ್ನ ಪೂರ್ಣಗೊಳಿಸಬೇಕು. ಅದು ಲಾಭನೋ ನಷ್ಟನೋ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಡಿ. ಪ್ರಾರಂಭದಲ್ಲಿ ನಿಮ್ಗೆ ಹಿಂಗಾಯ್ತು ಅಂತಂದ್ರೆ ಅದರ ಅಂತ್ಯದ ಫಲ ಇದೆಯಲ್ಲ, ನೀವು ನಂಬೋದಕ್ಕೂ ಅಸಾಧ್ಯ ಆಗುತ್ತೆ. ಅದ್ಭುತವಾದಂತ ಫಲ ನಿಮಗೆ ಸಿಗುತ್ತೆ. ಅಂದ್ರೆ ನೀವು ಮಾಡುವಂತ ಕೆಲಸಕ್ಕೆ ನೀವು ಸ್ಟೇಬಲ್ ಆಗಿರ್ಬೇಕು, ಮತ್ತೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ದೊಡ್ಡ ಮಟ್ಟದ ಲಾಭಾಂಶ ದಿನಗಳು ಗತಿಸಿದ ಹಾಗೆ ನಿಮಗೆ ಲಾಭ ಸಿಗುತ್ತೆ ಅನ್ನುವಂತ ಗುಟ್ಟು ನಿಮಗೆ ಗೊತ್ತಿರ್ಲಿ, ಅರಿವಿರ್ಲಿ ಇದ್ರ ಬಗ್ಗೆ. ಆಯ್ತಾ? ಇವು 3 ಗುಟ್ಟುಗಳು ತಿಳಿದಿರ್ಲಿ. ಇನ್ನು 3 ಎಚ್ಚರಿಕೆಯನ್ನು ತಿಳಿದಿದ್ರಿ ಅಂದ್ರೆ 2026 ನಿಮ್ಗೆ ಸಕ್ಸಸ್ ಆಗೋದಕ್ಕೆ ದೈವ ಕೃಪೆ ಬೇಕೇ ಬೇಕು. ಈಗಂತೂ ನೀವು ಮೆಂಟಲಿ ಫಿಸಿಕಲಿ ಎಲ್ಲ ಫಿಟ್ ಆದ್ರ ಇದ್ರ ಬಗ್ಗೆ ಇಷ್ಟೇನಾದ್ರೂ ನೀವು ಅಳವಡಿಸ್ಕೊಂಡ್ಬಿಟ್ರೆ ನಾವು ಹೇಳಿದ ಹಾಗೆ ಏನ್ ಹೇಳೋದು, ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಆದ್ರೆ ಇದಕ್ಕೆ ದೈವ ಕೃಪೆ ಬೇಕು, ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಅದಕ್ಕೆ ಸರಳವಾದ ಸುಲಭವಾದ ಪರಿಹಾರಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು, ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಕುಂಭರಾಶಿಯವರಿಗೆ ಅಧಿಪತಿ ಯಾರು? ಶನಿ ಅಧಿಪತಿ. ಮತ್ತೆ ಅದೃಷ್ಟ ದೇವತೆ ಯಾರು? ಶನಿ ಪರಮಾತ್ಮ. ಹಾಗಾಗಿ ಆ ಶನಿ ಪರಮಾತ್ಮನನ್ನ ನೆನೆಸೋದಕ್ಕೆ ಒಂದು ಒಳ್ಳೆ ಅವಕಾಶ. ಓಂ ಶ್ರೀ ಶನೇಶ್ವರಾಯ ನಮಃ ಅನ್ನುವಂತಹ ಕಾಮೆಂಟ್ ಅನ್ನ ಮಾಡಿ, ಅಥವಾ ನಿಮ್ಮ ಪ್ರೀತಿಗೆ ಬೇಕಾಗಿರುವಂತಹ ಕಾಮೆಂಟ್ ಅನ್ನ ಮಾಡಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಕುಂಭರಾಶಿಯವರಿಗೆ 2026ರಲ್ಲಿ 3 ಪ್ರಮುಖವಾಗಿರ್ತಕ್ಕಂತಹ ಸುಲಭ ಪರಿಹಾರಗಳೇನು ನೋಡಿ. ಶನಿ ಆರಾಧನೆ ಮಾಡ್ತಕ್ಕಂಥದ್ದು ಪ್ರತಿದಿನ ಅಥವಾ ಪ್ರತಿ ಶನಿವಾರ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನ ಜಪಿಸ್ತಕ್ಕಂಥದ್ದು. ಪ್ರತಿ ಶನಿವಾರ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬಹಳ ಸಿಂಪಲ್ ಆಗಿದೆ. ಶನಿವಾರಕ್ಕೊಮ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾ? ಓಂ ಶಂ ಶನೇಶ್ವರಾಯ ನಮಃ ಇದನ್ನ ನೀವು ಪಠಣ ಮಾಡ್ತಕ್ಕಂಥದ್ದು. ಇದರಿಂದ ಬಹಳ ದೊಡ್ಡ ಬೆನಿಫಿಟ್ ಆಗುತ್ತೆ, ಬಹಳಷ್ಟು ಲಾಭ ಆಗುತ್ತೆ. ಸೇವೆ ಮತ್ತು ದಾನ ಅಂದ್ರೆ
ವೃದ್ಧಾಶ್ರಮಗಳಿಗೆ ಭೇಟಿ ನೀಡುವಂಥದ್ದು, ಆಹಾರ ಅಥವಾ ಔಷಧಿಯನ್ನು ದಾನ ಮಾಡುವಂಥದ್ದು, ಅಂಗವಿಕಲರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ನೀಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ನಿಮ್ಮ ರಾಶಾಧಿಪತಿ ಪ್ರಸನ್ನಗೊಳ್ಳುತ್ತಾನೆ ಮತ್ತು ನಿಮ್ಮ ಮನೆದೇವರ ಕೃಪೆ ನಿಮ್ಮ ಮೇಲಿರುತ್ತೆ. ಇದರಿಂದ ಮಾಡುವಂತ ಕೆಲಸದಲ್ಲಿ ಹೆಚ್ಚಿನ ಲಾಭ ಆಗುತ್ತೆ, ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಬರುತ್ತೆ. ಇನ್ನು ಈ ಶನಿವಾರದ ದಿನ ಸಂಜೆ, ಇನ್ನು ಮೂರನೇ ಪರಿಹಾರ ನೋಡೋದಾದ್ರೆ, ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು. ಇದರಿಂದ ನಿಮ್ಮ ದಾರಿಯಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳು ದೂರ ಆಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನೀವು ಮಾಡುವಂತ ಕಾರ್ಯದಲ್ಲಿ ಜಯ ಸಿಗುತ್ತೆ. ಬಹಳ ಸಿಂಪಲ್ ಆದಂತ ಪರಿಹಾರಗಳಿದಾವೆ. ಆದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಒಂದು ವರ್ಷದಲ್ಲಿ ಈ ಪರಿಹಾರಗಳನ್ನ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಈ ವಿಷಯಗಳನ್ನ, ಈ ಎಚ್ಚರಿಕೆ ಮತ್ತು ಗುಟ್ಟುಗಳನ್ನ ತಿಳಿದ್ರಿ ಅಂತಂದ್ರೆ, ವಿಡಿಯೋ ಬೇಕಿದ್ರೆ ಸೇವ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಆ ತರ ಪ್ಲಾನ್ ರೂಪಿಸ್ಕೊಂಡು ಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ 2026 ಗೋಲ್ಡನ್ ಇಯರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ವರ್ಷ ಆಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.